ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಮರ್ಯಾದೆ ರಾಮಣ್ಣ. ಈ ವಿಡಿಯೋದಲ್ಲಿ ರಾಮಣ್ಣ ಅವನು ಐಶು ಮದುವೆ ಆಗೋಂಥ ಹುಡುಗನಿಗೆ ಸರಿಯಾಗಿ ವಧೆ ಕೊಡ್ತಾನೆ. ಯಾಕೆ ಅಂತ ಅಂದರೆ ಹಿಂದೆ ಒಂದು ಸಲ ಅಲ್ಲಿ ಗಲಾಟೆ ಆಗಿರುತ್ತೆ ಅವ್ರ ಹಳ್ಳೀಲಿರುವಾಗ. ಆದರೆ ಅದನ್ನೇ ಇವನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಬಂದು ಅವನನ್ನು ಫಸ್ಟಿಗೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ವೆಲ್ಕಮ್ ಮಾಡುವಾಗಲೇ ನೀನು ಇಲ್ಲಿದೆಯಾ ಅಂತ ಬಂದಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಬಂದು, ಅಂದರೆ ಐಶು ಅಮ್ಮ ಬಂದು ಅಳಿಯನ್ನ ಬನ್ನಿ ಅಳಿಯಂದಿರೆ ಅಂತ ಸ್ವಾಗತ ಮಾಡಿ ಕರ್ಕೊಂಡು ಒಳಗೆ ಹೋಗ್ತಾಳೆ. ಆವಾಗ ಅವನಿಗೆ ಕರೆಕ್ಟಾಗಿ ಮಾತಾಡೋಕೆ ಆಗಿರಲ್ಲ. ಆಮೇಲೆ ಒಳಗೆ ಹೋಗಿ ಅಲ್ಲೆಲ್ಲ ನೋಡಿ ಅವ್ರಿಗೆ ಎಲ್ಲ ವೆಲ್ಕಮ್ ಮಾಡಿ, ಅಷ್ಟೊತ್ತಿಗೆ ಮಾವನು ಬರ್ತಾನೆ. ಮಾವ ಎಲ್ಲ ಸೇರಿಕೊಂಡು ಎಲ್ಲ ವೆಲ್ಕಮ್ ಮಾಡ್ತಾರೆ. ಅವನು ಮತ್ತು ಅವನ ಫ್ರೆಂಡ್ ಅಥವಾ ಪಿ ಎ ಅಷ್ಟು ಇಬ್ಬರೂ ಬರ್ತಾರೆ ಒಳಗಡಿಕೆ. ಆವಾಗ ಐಶು ಎಲ್ಲಿ ಅಂತ ಕೇಳ್ತಾನೆ. ಅವಳು ಎಲ್ಲೋ ಮೇಕಪ್ಪು ಅಥವಾ ಏನೋ ಪರ್ಚೇಸಿಂಗ್ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಆವಾಗ ಇವನು ಕೂತ್ಕೊಂಡು ಮತ್ತು ಈವೆಂಟ್ ಅವ್ರು ಬಂದಿದ್ದಾರೆ, ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳ್ತಾನೆ ಅವ್ರ ಮಾಮ. ಆವಾಗ ಹೌದಾ ಅಂತ ಹೇಳ್ಬಿಟ್ಟು, ಅದನ್ನೆಲ್ಲ ನೀವೇ ಮಾಡಿದ್ರೆ ಆಗಿತ್ತು ಮಾಮ, ನನ್ನನ್ನು ಏನಕ್ಕೆ ಕರೆಸಿದ್ರಿ ಅಂತ ಹೇಳ್ತಾರೆ. ಇಲ್ಲ ಮದುವೆ ಆಗೋರು ನೀವು ಓಕೆ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅವರು ಓಕೆ ಮಾಡ್ಕೊಳ್ತಾರೆ. ಓಕೆ ಮಾಡಿಕೊಂಡು ಅವಳು ಒಳ್ಳೆ ಡಿಸೈನ್ನೇ ಮಾಡ್ತಾರೆ ಅವರು. ಅವ್ರ ಕಂಪ್ನಿಯಿಂದ ಎಲ್ಲವೂ ಒಳ್ಳೆಯವೇ ಆಗಿರ್ತವೆ, ಒಳ್ಳೆ ಡಿಸೈನೇ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಅದೆಲ್ಲ, ನಾವೇನು ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಯಿತು, ಹೆಂಗಾದರೂ ಆಗಲಿ, ನೀವು ಒಂದು ಸಲ ಮದುವೆ ಆಗೋರಲ್ವ, ನೀವು ಓಕೆ ಮಾಡಿಬಿಟ್ರೆ ಒಳ್ಳೇದು ಒಳ್ಳೆಯಂದಿರೆ ಅಂತೇಳಿ. ಆ ಕಡೆ ಇರುವಂಥ ಅವರ ರಿಲೇಷನ್ನು ಅದೇನು ತಮ್ಮನ ಹೆಂಡ್ತಿನೋ ಏನೋ ಆಗಬೇಕು ಅಂತ ಕಾಣುತ್ತೆ ಮಗಳು. ಅವಳಂತೂ ಗುರಾಯಿಸ್ತಲೇ ಇರ್ತಾಳೆ ಪ್ರತಿಯೊಂದಕ್ಕೂ. ಆಮೇಲೆ ಇವಳು ಈವೆಂಟು ಎಲ್ಲ ಡಿಸೈನು ತೋರಿಸಿದ ಮೇಲೆ ಎಲ್ಲವೂ ಚೆನ್ನಾಗಿರ್ತವೆ. ಆಯಿತು, ನಿಮ್ಗೆ ಇಷ್ಟ ಆಗಿದ್ದನ್ನು ಮಾಡಿ ಅಂತೇಳಿ ಓಕೆ ಮಾಡಿ ಕೊಡ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಮಾವ ಹೇಳ್ತಾನೆ, ಸರಿ ಅಳಿಯಂದಿರೆ, ನೀವು ಓಕೆ ಮಾಡಿರೋಂಥ ಡಿಸೈನೇ ಮಾಡಿಸೋಣಂತೆ ಅಂತ ಹೇಳ್ತಾನೆ. ಅವಳು ಕೂಡ ಹೌದು ಸರ್, ನೀವು ಏನು ಹೇಳ್ತೀರೋ ಅದನ್ನೇ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತೀರಾ. ಐಶು ಫ್ರೆಂಡ್ ಕೂಡ ಇವಳು. ಹಂಗಾಗ್ಬಿಟ್ಟು ಆಮೇಲೆ ಎಲ್ಲ ಓಕೆ ಆಗುತ್ತೆ. ಓಕೆ ಆಗಿ ಎಲ್ಲ ಡಿಸೈನ್ ಎಲ್ಲ ಇದು ಮಾಡ್ತಾರೆ. ಆಮೇಲೆ ಊಟ ತಿಂಡಿ ಎಲ್ಲ ಆಗೋಗುತ್ತೆ. ಎಲ್ಲದೂ ರೆಡಿಯಾಗಿ ಇನ್ನೇನು ರ್ಯಾಂಬೋನ ಪರಿಚಯ ಮಾಡೋಕ್ಕೆ ಅವಳು ಕರಿಬೇಕು. ಏಕೆಂದರೆ ಅವನು ಒಳ್ಳೆ ಡಿಸೈನರು, ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾನೆ ಅಂತೇಳ್ಬಿಟ್ಟು ಕರಿಬೇಕು ಅವಳು. ಅಷ್ಟೊತ್ತು ಕರಿಯೋ ಹೊತ್ತಿಗೆ ಯಾರದು ರ್ಯಾಂಬೋ ಅಂತ ಕೇಳ್ತಾನೆ. ಅದು ಹೊಸ್ದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ಒಳ್ಳೆ ಡಿಸೈನರ್ ಅವರು ಅಂತ ಎಲ್ಲ ಹೇಳ್ತಾಳೆ. ಹೌದಾ, ಕರೀರಿ ಹಂಗಾರೆ ನೋಡಬೇಕು ಅಂತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕರಿಯೋಕ್ಕೆ ಅಂತೇಳಿ ಕಳಿಸ್ತಾಳೆ. ಆಮೇಲೆ ಏನೋ ಇದು ಹೋಗೋದೋ ಬೇಡವೋ, ಇವನು ಬೇರೆ ಇಲ್ಲಿ ಬಂದಿಯೇನೆ, ಏನು ಮಾಡೋದು ಅಂತ, ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಹಂಗೆ ಅಂದ್ಕೊಂಡು ಕರಿಯೋಕ್ಕೆ ಕಳಿಸ್ತಾಳೆ. ಈವೆಂಟ್ ಓನರು ಕರಿಯೋಕ್ಕೆ ಕಳಿಸ್ದಾಗ ರಾಂಬೋ ಇನ್ನೇನು ಮಾಡ್ತಾನೆ, ವಿಧಿ ಇಲ್ಲ, ಬಂದುಬಿಡ್ತಾನೆ. ಬರುವಾಗಲೂ ಹಂಗೆ ಅಂದ್ಕೊಂಡೇ ಬರ್ತಾನೆ. ಅಲ್ಲೇನು ಕಿತಾಪತಿ ಮಾಡ್ತಾನೋ, ಮತ್ತು ಸುಮ್ಮನೆ ನನಗಿಲ್ಲಿ ಕೆಲಸನೂ ಹೋಗ್ಬಿಡುತ್ತೆ ಅಂತ ಹಿಂಗೆ ಯೋಚನೆ ಮಾಡಿಕೊಂಡು ಅಷ್ಟೊತ್ತಿಗೆ ಅವರ ಅತ್ತೆ ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆಯದು ಅಳಿಯಂದಿರೆ, ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು, ಎಲ್ಲ ಕುಶಲ ಎಲ್ಲ ವಿಚಾರಿಸ್ಕೊಂಡು ಎಲ್ಲದೂ ಆಗೋಗುತ್ತೆ. ಆಮೇಲೆ ಅವ್ರ ಅತ್ತೆ ವಿಚಾರಿಸಿದ ಮೇಲೇ ಎಲ್ಲದೂ ಆಗೋಗುತ್ತೆ. ಕಾಫಿ ತಿಂಡಿ ಊಟ ಎಲ್ಲ ಮುಗಿದೋಗಿರುತ್ತೆ. ಆಮೇಲೆ ಇವನ ರ್ಯಾಂಬೋ ಕರೆಸ್ತಾಳವಳು. ಅಷ್ಟೊತ್ತಿಗೆ ಬರ್ತಾನೆ ರ್ಯಾಂಬೋ. ಬಂದು ಹೇಳ್ತಾನೆ, ನಿಮಗೆ ಡಿಸೈನು ಇವರ ಮಾಡೋದು ಡಿಸೈನು ಅಂತ ಕೇಳ್ತಾನೆ. ಹೌದು ಅಂತೇಳಿ. ಈ ಕಡೆ ಇವರಿಬ್ಬರು ಗುರಾಯಿಸ್ತಾ ಇರ್ತಾರೆ ಪ್ರತಿಯೊಂದು ವಿಷಯಕ್ಕೂ. ಇವ್ರು ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಅವರು ಮಾತಾಡ್ತಾಯಿದ್ರು, ಐಶು ಅಪ್ಪ ಅಮ್ಮ ಮಾತಾಡ್ತಿದ್ರೆ ಇವು ಒಟ್ಟೊಟ್ಟೆ ಹುರ್ಕೋತಾ ಇರ್ತಾರೆ. ಇವರು ಬಹುಶಃ ಏನಾರು ಐಶು ಚಿಕ್ಕಪ್ಪನ ಹೆಂಡ್ತಿನೋ ಚಿಕ್ಕಪ್ಪನ ಮಗಳೋ ಇರಬೇಕು ಅನ್ನೋಂಗೆ ಕಾಣುತ್ತೆ. ಯಾವುದಕ್ಕಾದ್ರೂ ಮಾತಾಡ್ತಿದ್ರೆ ಅದಕ್ಕೆಲ್ಲ ಗುರು ಅಂತಿರ್ತಾಳೆ. ಅವನು ಮೊನ್ನೆ ದಿನ ರ್ಯಾಂಬನ್ನ ನೋಡಬೇಕಾದ್ರೂ ಇವನಿಗೇನು ಇಷ್ಟೊಂದು ಪ್ರಾಮುಖ್ಯತೆ ಕೊಡೋದು, ಈ ಹಳ್ಳಿ ಹುಡುಗನಿಗೆ ಇವನು ಯಾರು, ಏನೋ ಆಗಬೇಕೇನೋ, ಅದಕ್ಕೇನೆ ಮುಚ್ಚಿಟ್ಟಿದ್ದಾರೆ ನಮ್ಮ ಹತ್ರ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇವತ್ತು ಕೂಡ ಹೀಗೇ ಏನಕ್ಕೆ ಹಿಂಗೆಲ್ಲ ಇದು ಮಾಡ್ತಾರೆ ಅಂತ ಇವ್ರ ಗಂಡ ಹೆಂಡ್ತಿ ಅಳಿಯನ ಹತ್ರ ಮಾತಾಡ್ತಾಯಿದ್ರೆ ಅವರು ಹೊಟ್ಟೆ ಕಿವುಚ್ಕೋತಾ ಇರ್ತಾಳೆ. ಯಾಕೆ ಅಂದರೆ ಏನೋ ಇದೆ ಅವಳದು ಸ್ಟೋರಿ ಇನ್ನು ಮುಂದೆ ಬಂದಿಲ್ಲ.
ಬಂದಾಗ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇವರೆಲ್ಲ ಮಾತಾಡಿ ಎಲ್ಲ ಆದಮೇಲೆ ಡಿಸೈನ್ ಓಕೆ ಮಾಡಿ ಆದಮೇಲೆ ಎಲ್ಲ ಕೇಳಿಸ್ಕೊಂಡು ಮಾತಾಡಿಕೊಂಡು ಎಲ್ಲ ಆಗುತ್ತೆ. ಆಮೇಲೆ ರ್ಯಾಂಬೋನ ಮೀಟ್ ಮಾಡಬೇಕಾಗುತ್ತೆ. ಒಂದು ಸಲ ಮೀಟ್ ಮಾಡಿ ಸರ್ ಅಂತ ಹೇಳ್ತಾಳ. ಸರಿ ಸರಿ ಮೇಡಮ್ ಕರೆಸಿ ಅಂತೇಳಿ ಮೀಟ್ ಮಾಡ್ಸೋಕ್ಕೆ ಕರೆಸ್ತಾರೆ. ಕರೆಸಿದ ಮೇಲೆ ಸರಿ ಇವ್ರನ್ನ ನಾನು ಸಪ್ರೇಟು ಮೀಟ್ ಮಾಡಬೇಕು, ಮೇಲ್ಗಡೆ ರೂಮಿಗೆ ಹೋಗೋಣ ಅಂತೇಳಿ ರೂಮಿಗೆ ಕರ್ಕೊಂಡು ಹೊರಡ್ತಾನೆ. ಇಲ್ಲ ಸರ್ ಏನು ಪರವಾಗಿಲ್ಲ, ಬೇಡ ಬಿಡಿ ಬೇಡ ಬಿಡಿ ಅಂತಾನೆ ರ್ಯಾಂಬೋ. ಕೇಳಲ್ಲ. ಇಲ್ಲ ಬಾ ನಿನ್ನ ರೂಮಲ್ಲೇ ನಾನು ವಿಚಾರಿಸ್ತೀನಿ, ಅಲ್ಲಿಗೆ ಬಾ ಅಂತ. ಸರಿ ಹೋಗ್ಬಾರಪ್ಪ ರ್ಯಾಂಬೋ ಅಂತ ಕಳಿಸ್ತಾರೆ. ಆಮೇಲೆ ಅಳಿಯಂದಿರೇನೋ ಅವರು ರ್ಯಾಂಬೋ ಹತ್ರ ಮಾತಾಡಬೇಕಂತೆ, ಮಾತಾಡ್ಕೊಂಡು ಬರಲಿ ಅಂತೇಳ್ಬಿಟ್ಟು ಇವರು ಎಲ್ಲ ಕಳಿಸ್ಬಿಟ್ಟು ಕೂತಿರ್ತಾರೆ ಲಿವಿಂಗ್ ಹಾಲಲ್ಲಿ. ಅವನು ಕರ್ಕೊಂಡು ಹೋಗ್ತಾನೆ ಮೇಲ್ಗಡೆ ರೂಮಿಗೆ. ಹೋಗಿ ಅವನು ಅವನ ಫ್ರೆಂಡು, ರ್ಯಾಂಬೋ ಫ್ರೆಂಡು ಮತ್ತು ಇವನು 3 ಜನನೂ ಹೋಗ್ತಾರೆ. ಹೋಗಿ ಅಲ್ಲಿ ಚೆನ್ನಾಗಿ ಫಸ್ಟ್ ಏನು ಮಾಡ್ತಾನೆ ಅಂದರೆ, ಐಶು ಮದುವೆ ಆಗೋ ಹುಡುಗ 2-3 ಸಲ ಹೊಡೆದು ಬಿಡ್ತಾನೆ. ಹೊಡೆದಾಗ ಇವನು ಹೇಳ್ತಾನೆ, ಬೇಡ ಸುಮ್ಮನೆ ಇರು, ನನಗೆ ಸಿಟ್ಟು ಬರೆಸ್ಬೇಡ, ಸುಮ್ಮನೆ ಇರು, ಆಯಿತು ಅವತ್ತಿನ ಗಲಾಟೆ ಅದಾಗೋಯ್ತು, ಇವತ್ತು ಈಗ ಸುಮ್ಮನಿರು ಅಂತ ಹೇಳ್ತಾನೆ. ಏನೇ ಸುಮ್ಮನಿರು ಅಂದರೂ ಸುಮ್ಮನಿರೋದೇ ಇಲ್ಲ ಅವನು. ಏನು ಹಾಕ್ಕೊಂಡು ಗುದ್ದೋದು, ಸೊಂಟಕ್ಕೆ ಒದಿಯೋದು, ಹೊಡಿಯೋದು ಎಲ್ಲ ಮಾಡ್ತಿರ್ತಾನೆ. ಇವನಿಗೆ ಕೋಪ ಬಂತು ನೋಡಿ ರ್ಯಾಂಬೋಗೆ. ಫಸ್ಟೇ ಬಾಡಿ ಬಿಲ್ಡರ್ ಇವನು. ಕೋಪ ಬಂದಿದ್ದು ತೆಗ್ದಿದ್ದು ಕೊಟ್ಟಿದ್ದು ಸರಿಯಾಗಿ ಕುತ್ತಿಗೆ ಒಂದು ಕಡೆ ವಾರೆ ಆಗೋಯ್ತು. ಆಮೇಲೆ ಮತ್ತೆ ಇನ್ನೊಂದಷ್ಟು ಅದೇನ ಕೈ ಒಂದು ಕಡೆ ಮುರ್ಕೊಂಡು ತಿರ್ಕೊಂಡೋಯ್ತು. ಮತ್ತೆ ಸೊಂಟಕ್ಕೆ ಒಂದು ಅತ್ಲೆ ಬಿದ್ದೋದ್ಮೇಲೆ ನಾನು ಹೇಳಿದೆ, ಎಷ್ಟು ಸಲ ಹೇಳಿದೆ ನಿನಗೆ, ಬರಬೇಡ ನನ್ನ ತಂಟೆಗೆ ಬರಬೇಡ, ನಿನ್ನ ಕೆಲಸ ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಹೋಗು, ನಾನು ಇಲ್ಲಿ ಬಂದು ಹೊಸ್ದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ನನ್ನ ಹತ್ರ ಬರಬೇಡ ಅಂತ ಅಷ್ಟು ಹೇಳಿದ್ರೂ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ ನೀನು. ನಿನಗೆ ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಸುಮ್ಮನೆ ನನ್ನ ಹತ್ರ ಬಂದು ಅದೇ ತಿಂತೀಯಲ್ಲ ನೀನು ಅಂತ ಬೈಕೊಳ್ತಾ ಇರ್ತಾನೆ. ಆಮೇಲೆ ಕೈಯನ್ನು ತೊಗೊಂಡು ಹಿಂಗೆ ಒಂದು ಸಲ ಹಿಂಗೆ ನುಳ್ಚಿದ ತಕ್ಷಣ ಕೈ ಉಳ್ಕೊಂಡೇ ಹೋಗುತ್ತೆ, ಒಂದು ಕಡೆ ಕ್ರಾಸಾಗಿ ಹೋಗುತ್ತೆ. ಆಮೇಲೆ ಅವನೇನು ಪಕ್ಕದಲ್ಲಿ ಅಷ್ಟೊತ್ತಿಗೆ ಅವನು ಸುಸ್ತಾಗಿ ಬಿದ್ದೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಅವನೇ ಕುತ್ಕೊಂಡು ಕುತ್ತಿಗೆನ ತಿರುಗಿಸಿ ನೆಟ್ಟಗೆ ಮಾಡ್ತಾನೆ, ಕೈಯನ್ನು ತಿರುಗಿಸಿ ನೆಟ್ಟಗೆ ಮಾಡ್ತಾನೆ, ಕಾಲನ್ನು ನೆಟ್ಟಗೆ ಮಾಡ್ತಾನೆ. ನೆಟ್ಟಗೆ ಮಾಡಿ ಎದ್ದಿಸಿ ಕೂರಿಸ್ತಾನೆ ಒಂದು ಕಡೆ ಮೂಲೆಗೆ. ಕೂತ್ಕೊಂಡು, ನಾನು ಹೇಳ್ದೆ ತಾನೇ ನಿನಗೆ ಬರಬೇಡ, ನನ್ನ ಸವಾಸ ಬರಬೇಡ, ಎಷ್ಟು ಹೇಳಿದ್ರು ನೀನು ಕೇಳಲ್ಲ ಅಲ್ವಾ, ನೀನು ಬುದ್ಧಿ ಕಲಿಯಲ್ಲ, ನಿಂದೇ ನಿನಗಾಗುತ್ತೆ, ಎಷ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಬೈತಾನೆ. ಅಂತ ಇರ್ತಾನೆ ಅವನು. ಏನು ಹೇಳಿದ್ರು ಬರೀ ಅಂತಾನೆ. ಆಮೇಲೆ ಎತ್ಬಿಟ್ಟು ಒಂದು ಕಡೆ ಮೂಲೆ ಕೂರಿಸಿ, ನಾನು ಹೇಳ್ತಾಯಿದ್ದೀನಿ ಕೇಳು, ಇನ್ಯಾವತ್ತೂ ನನ್ನ ತಂಟೆಗೆ ಅಂತ ನೀನು ಬರಬೇಡ, ಏನಾರ ಬಂತು ಅಂದರೆ ನಿನ್ನ ಗ್ರಾಚಾರ ನೆಟ್ಟಗಿಲ್ಲ ಅಂತ ತಿಳ್ಕೊ, ಸುಮ್ಮನೆ ನಿನ್ನ ಪಾಡಿ ನೀನಿದ್ದರೆ ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು, ನೀನೇನಾರ ಬಾಲ ಬಿಚ್ಚಿದ್ರೆ ಮತ್ತೆ ಇದೇ ಪಾಡಾಗುತ್ತೆ ನಿನಗೆ ಅಂತೇಳಿ ಎದ್ದಿಸಿ ಅಲ್ಲಿಂದ ಅವನನ್ನು ಕೂರಿಸ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಅವನು ಖಾಲಿ ಮಾಡಿದ ಮೇಲೆ ಅಲ್ಲಿ ಆಚೆ ಕಡೆ ಹೋಗ್ತಾನೆ. ಫ್ರೆಂಡ್ ಕೇಳ್ತಾನೆ ಏನಾಯಿತು ಅಂತೇಳಿ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ಸುಮ್ಮನಿರು, ನನ್ನ ಸಹವಾಸ ಬರಬೇಡ ಅಂತ ಹೇಳ್ತೀನಿ, ಕೇಳಲ್ಲ. ಕೊಟ್ಟೆ ಸರಿಯಾಗಿ 4 ಮಲಗಿಸ್ಬಂದಿದ್ದೀನಿ ಅಂತಾನೆ. ನನಗೆ ಗೊತ್ತಿತ್ತು ಇದಾಗುತ್ತೆ ಅಂತೇಳಿ, ನೀನು ಬರಬೇಡ, ನಾವಿಬ್ಬರೇ ಹೋಗ್ತೀವಿ ಅಂದ, ಹೋಗು ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡೆ ಅಂತಾನೆ. ಆಮೇಲೆ ಅವನ ಪಾಡಿಗೆ ಅವನು ಮಾತಾಡಿಬಿಟ್ಟು ರ್ಯಾಂಬೋ ಆ ಕಡೆ ಹೊಟ್ಟೋಗ್ತಾನೆ. ರ್ಯಾಂಬೋ ಹೋದ್ಮೇಲೆ ಇವನು ನಾನು ಹೇಳಿದ್ರೂ ಇವನು ಮಾತೇ ಕೇಳಲಿಲ್ಲ. ಸರಿಯಾಗಿ ಬಿದ್ದಿರು ನನ್ನ ಮಗನೇ ಅಂತ ಹೇಳ್ಬಿಟ್ಟು ಇವನು ಅವನ ಹಿಂದೆ ಹೊಟ್ಟೋಗ್ತಾನೆ. ಇವನಿಗೆ ಕೋಪ ಬಂದ್ಬಿಡುತ್ತೆ. ನನಗೆ ಹೊಡೆದ್ನಲ್ಲ ಇವನು ಅಂತ ಹೇಳ್ಬಿಟ್ಟು ಮುಖ ಕಿವುಚ್ಕೊಂಡು ನನ್ನ ಬಾಡಿ ಗಾರ್ಡ್ಸ್ ಬಿಟ್ಟು ಇವನಿಗೆ ಬೆಂಡೆತ್ತಿಸ್ತೀನಿ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಹಂಗೆ ಅಂದ್ಕೊಂಡು ಇವನ ಕೈಯಲ್ಲಿ ಏನೂ ಆಗಲ್ಲ. ಸುಮ್ಮನಿರು ಅಂದರೂ ಸುಮ್ಮನಿರಲ್ಲ. ರೌಡಿಗಳು ಬಿಡ್ತೀನಿ, ಹೊಡೆಸ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬರೀ ಇದೇ ಕೊಚ್ಕೊಳ್ಳೋದೇ ಆಗುತ್ತೆ. ಐಸು ಬರೋ ಹೊತ್ತಿಗೆ ಕೈಕಾಲು ನೋವು, ಸೊಂಟ ನೋವು ಮಾಡ್ಕೊಂಡು ಕೂತಿದ್ದಾನೆ. ಈ ಕಡೆ ಬಂದು ಜಯ ಅಂದರೆ ಮರ್ಯಾದೆ ರಾಮಣ್ಣನ ಅಮ್ಮ, ನಾನು ಮಗನ ನೋಡಲೇಬೇಕು, ನನಗೆ ಕೆಟ್ಟ ಕನಸು ಬೀಳ್ತಿದ್ದಾವೆ, ನನಗಿರೋಕ್ಕಾಗ್ತಾ ಇಲ್ಲ, ನಾನು ಹೋಗಲೇಬೇಕು ಅಂತೇಳ್ಬಿಟ್ಟು ಅವಳ ಫ್ರೆಂಡಿಗೆ ಫೋನ್ ಮಾಡಿ ಹೊರಡು ಇವತ್ತೇ ಹೋಗೋಣ ಅಂತೇಳಿ ಹೇಳಿರ್ತಾಳೆ. ಆಯಿತು ಅಂತೇಳಿ ಆಮೇಲೆ ಅವಳು ಜಯನ ಗಂಡನೂ ಅಮ್ಮನೂ ಹಳ್ಳಿ ಮೇಲೆ ನಾಟಕ ಆಡ್ಕೊಂಡು ಹೋಗ್ತಾರೆ. ಅವ್ರು ನಾಟಕ ಮುಗಿಸ್ಕೊಂಡು ಬಂದು ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಜಯ ಅಂತ ಕೂಗಿದ್ರೆ ಜಯ ಇಲ್ಲವೇ ಇಲ್ಲ. ಆಮೇಲೆ ಇವಳು ಫ್ರೆಂಡಿಗೆ ಫೋನ್ ಮಾಡಿಕೊಂಡು ಇವಳು ಆಟೋ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಬ್ಯಾಗೆಲ್ಲ ತಗೊಂಡು ಇಬ್ಬರೂ ಹೊರಟೇ ಬಿಡ್ತಾರೆ. ಆಗ ಬಂದು ಅವಳ ಗಂಡ ಫೋನ್ ಮಾಡ್ತಾನೆ, ಆಟೋದಲ್ಲಿ ಮಗ ನೋಡೋಕೆ ಹೋಗ್ತಾಯಿದ್ದೀನಿ, ನೀನು ಹಟ್ಟಿಯಾಗೇ ಇರು ಅಂತ. ಹಟ್ಟಿಗೆ ಬೀಗನೇ ಹಾಕಿಲ್ವಲ್ಲೇ ಅಮ್ಮಿ
ಬೀಗ ಹಾಕ್ತಿದ್ರೇನು ಯಾರು ಅಲ್ಲಿ ಬರ್ತಾರೆ ಕಳ್ಳರು, ನೀನು ಅಟ್ಟೆಗೆ ಇರು, ನಾನು ಹೋಗಿ ಬರ್ತೀನಿ, ನನ್ನ ಮಗ ನೋಡೋಕ್ಕೆ ಇಲ್ದಲ್ಲೇ ನಾನು ಇರೋಕ್ಕಾಗಲ್ಲ, ನನ್ನ ಮಗ ನೋಡಲೇಬೇಕು, ಏನೇನೋ ಕೆಟ್ಟ ಕೆಟ್ಟ ಕನಸು ಬೀಳ್ತವೆ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.